ಶ್ರೀ ಲಕ್ಷ್ಮಾನಂದ ವಿವಿಧೋದ್ದೇಶ ಸಹಕಾರಿ ಸಂಘದ ಕಚೇರಿಯಲ್ಲಿ ವೆಬ್ಸೈಟ್, ಆ್ಯಪ್, HDFC ATM ಸೌಲಭ್ಯ, ಖಾತೆಯ ಮಾಹಿತಿಯ SMS ರವಾನೆ ಸಹಿತ ವಿಶೇಷ ಸೌಲಭ್ಯಗಳ ಆರಂಭ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಮಂಗಳೂರಿನ ಜೆಪ್ಪು ಮಾರ್ಗನ್ ಗೇಟ್ನಲ್ಲಿರುವ ಶ್ರೀ ಲಕ್ಷ್ಮಣಾನಂದ ವಿವಿಧೋದ್ದೇಶ ಸಹಕಾರಿ ಸಂಘದ ಕಚೇರಿಯಲ್ಲಿ ಗ್ರಾಹಕರ ಅನುಕೂಲಕ್ಕೆ ವೆಬ್ಸೈಟ್, ಆ್ಯಪ್, HDFC ATM ಸೌಲಭ್ಯ, ಖಾತೆಯ ಮಾಹಿತಿಯ SMS ರವಾನೆ ಸಹಿತ ವಿಶೇಷ ಸೌಲಭ್ಯಗಳ ಆರಂಭ ಕಾರ್ಯಕ್ರಮವು ನಡೆಯಿತು. ATM ಉದ್ಘಾಟಿಸಿದ HDFC ಕ್ಲಸ್ಟರ್ ಹೆಡ್ ಮತ್ತು ಉಪಾಧ್ಯಕ್ಷ ಪಿ ಮಾತನಾಡಿ, ಸಮರ್ಪಣಾ ಮನೋಭಾವದಿಂದ ಕೆಲಸ ನಿರ್ವಹಿಸಿದರೆ ಯಶಸ್ಸು ದೊರಕುತ್ತದೆ ಎಂಬುದಕ್ಕೆ ಲಕ್ಷ್ಮಣಾನಂದ ವಿವಿಧೋದ್ದೇಶ ಸಹಕಾರ ಸಂಘ ಮಾದರಿಯಾಗಿ ನಿಂತಿದೆ. ಗ್ರಾಹಕರಿಗೆ 25 ವರ್ಷಗಳಿಂದ ನಿರಂತರ ಸೇವೆ ನೀಡುತ್ತಾ ಕಾಲಕ್ಕೆ ತಕ್ಕಂತೆ ಹೊಸ ವ್ಯವಸ್ಥೆಯನ್ನು ಸೊಸೈಟಿಯಲ್ಲಿ ಅನುಷ್ಠಾನಗೊಳಿಸುತ್ತಿದೆ. ಕೆಲವು ವರ್ಷಗಳಿಂದ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆನ್ಲೈನ್ ವ್ಯವಸ್ಥೆಗೆ ಒತ್ತು ನೀಡಲಾಗುತ್ತಿದ್ದು, ಸುಗಮ ವ್ಯವಹಾರಕ್ಕೆ ಇದು ಅನುಕೂಲವಾಗುತ್ತಿದೆ ಎಂದರು. In between, I just want to add, ಸರ್ ಹತ್ರ ನಾನು ಆಗ ಮಾತಾಡ್ತಾ ಇದ್ದೆ, 1997 ಸ್ಟಾರ್ಟ್ ಆದ ಈ ಕೋಆಪರೇಟಿವ್ ಸೊಸೈಟಿ. ಸರ್ ಅವರು ಫೌಂಡರ್ ಪ್ರೆಸಿಡೆಂಟ್ ವಾಸ್ ಫೌಂಡೆಡ್ ದಿಸ್ ಕೋಆಪರೇಟಿವ್ ಸೊಸೈಟಿ ಆ್ಯಂಡ್ ಇವತ್ತಿನ ದಿವಸಕ್ಕೆ ಐ ಥಿಂಕ್ ಅರೌಂಡ್ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಪ್ರಕಾರ 450 crores ಟರ್ನ್ ಓವರ್. ಚಂದನ್ ಅವರೇ, ಇವನ್ ಚಂದನ್ ಈಸ್ ಆಲ್ಸೋ ಎ ಬ್ಯಾಂಕರ್. ಐ ಥಿಂಕ್ ಸರ್ ಅವರದ್ದು ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅಂತ ಕಾಣುತ್ತೆ. So I know sir for last almost for 12 years. I was heading this ಕದ್ರಿಯಲ್ಲಿ ನಾನು HDFC ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದೆ. ಆಗಲಿಂದ ನನಗೆ ಸರ್ ಪರಿಚಯ ಇದ್ದಾರೆ. ಸೊ ಐ ನೋ ಸರ್ ಫಾರ್ ಲಾಸ್ಟ್ 12 years ಆ್ಯಂಡ್ ಐ ನೋ ಇಸ್ ಡೆಡಿಕೇಶನ್. ಮಾರ್ನಿಂಗ್ ಇಂದ ಈವ್ನಿಂಗ್ ತನಕ ಐ ಸಾ ಇಸ್ ಬ್ಯುಸಿ ಶೆಡ್ಯೂಲ್. ಪಬ್ಲಿಕ್ ಸರ್ವಿಸಲ್ಲಿ ದ ವೇ ಈಸ್ ಇನ್ವಾಲ್ವಿಂಗ್ ಹಿಮ್ಸೆಲ್ಫ್ ಆ್ಯಂಡ್ ಇಸ್ ಫಾರ್ ನಮ್ಮ ಕೋಆಪರೇಟಿವ್ ಸೊಸೈಟಿ ಕೂಡ. ಇವತ್ತೇ ಐ ಥಿಂಕ್ ಲಾಸ್ಟ್ ಇಯರ್ 20 rupees was the dividend declared with around profit of almost more than 1 crore. That's what I understood from 2022 audited balance sheet. So it's a great achievement, sir, and we salute from our total wholehearted salute for you, sir, even from our HDFC Bank also. ಅಧ್ಯಕ್ಷತೆ ವಹಿಸಿ ವೆಬ್ಸೈಟ್ ಹಾಗೂ ಆ್ಯಪ್ ಅನಾವರಣಗೊಳಿಸಿದ ಸಂಘದ ಅಧ್ಯಕ್ಷ ಜೆ ಕೃಷ್ಣ ಪಾಲೆಮಾರ್ ಮಾತನಾಡಿ, ಬದಲಾವಣೆಯ ಈ ಯುಗದಲ್ಲಿ ಸಂಘದಲ್ಲಿ ಹೊಸ ಸೌಲಭ್ಯ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದ್ದೇವೆ. ಈ ಮೂಲಕ ಗ್ರಾಹಕರಿಗೆ ಬದ್ಧತೆಯ ಸೇವೆ ನೀಡುತ್ತಿದ್ದೇವೆ. 5,000 ಸದಸ್ಯರನ್ನು ಒಳಗೊಂಡ ಈ ಸಹಕಾರಿ ಸಂಘ ಮತ್ತಷ್ಟು ಬೆಳೆಯಬೇಕು ಎಂಬ ಮಹದಾಸೆಯಿಂದ ವ್ಯವಹಾರ ವೃದ್ಧಿಸುವ ನಿಟ್ಟಿನಲ್ಲಿ ಕೆಲಸ ನಡೆಯುತ್ತಿದೆ ಎಂದು ತಿಳಿಸಿದರು. ಸೌಲಭ್ಯವನ್ನು ನಮ್ಮ ಸಹಕಾರಿ ಸಂಘದಲ್ಲಿ ಬಹಳಷ್ಟು ವಿಶೇಷ ಸೌಲಭ್ಯ ಒದಗಿಸಬೇಕು ಮತ್ತು ವಿಶೇಷವಾದಂಥ ಆಡಳಿತದೊಂದಿಗೆ ಎಲ್ರಿಗೂ ಲಾಭದಾಯಕವಾಗಿ ಇರಬೇಕು ಈ ಸಂಘ. ಅದರ ಜೊತೆಯಲ್ಲಿ ಹೆಚ್ಚು ಅಭಿವೃದ್ಧಿ ಹೊಂದಬೇಕು ಎನ್ನುವ ನಿಟ್ಟಿನಲ್ಲಿ ಇವತ್ತು ನಿರಂತರವಾಗಿ ನಮ್ಮ ಎಲ್ಲ ನಿರ್ದೇಶಕರ ಸಹಕಾರದಿಂದ ಮತ್ತು ಸದಸ್ಯರ ಸಹಕಾರದಿಂದ ಇವತ್ತು 27 ವರ್ಷಗಳ ಕಾಲ ನಿರಂತರವಾಗಿ ನಾವು ಆಡಳಿತೆಯನ್ನು ಕೊಡ್ತಾ ಬಂದೆವು. ಹಂತವಾಗಿ ಬೆಳೀತಾ ಬಂದೆವು. ಆದರೆ ಈಗ ಬದಲಾವಣೆಯ ಯುಗ, ಬದಲಾಗುತ್ತಿರುವಂಥ ಈ ಸಂದರ್ಭದಲ್ಲಿ ಬೇರೆ ಸೌಲಭ್ಯಗಳನ್ನು ಕೊಡಬೇಕು. ಇಲೆಕ್ಟ್ರಾನಿಕ್ ಯುಗದಲ್ಲಿ ನಾವು ಯಾವುದು ಸೌಲಭ್ಯವನ್ನು ಕೊಡಬಹುದು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಿಂತಾಗ ಭಾಳಷ್ಟು ಸೌಲಭ್ಯಗಳು ಬೇಕು, ಇದು ಭಾಳ ಅಗತ್ಯ ಅಂತ ಹೇಳಿ ಕಂಡು ಬಂತು. ಅದರಿಂದ ನಮ್ಮ ಒಂದು ದೇಶದ ಅಗ್ರಗಣ್ಯ ಬ್ಯಾಂಕ್ನಲ್ಲಿ ಒಂದಂತ HDFC, ನಿಜವಾಗಿ ನಮಗೆ HDFC ಸಂಸ್ಥೆ ದೊಡ್ಡ ಸಹಕಾರ ಮಾಡಿದೆ ಅಂತ ಹೇಳಿದರೆ ತಪ್ಪಿಲ್ಲ. ಯಾಕಂತ ಹೇಳಿದರೆ ಒಂದು ATM ಅನ್ನು ನಿರ್ಮಾಣ ಮಾಡಿ ಇವತ್ತು ATM ಅನ್ನು ಬಿಡುಗಡೆ ಮಾಡಿದ್ರಿ. ATM ಕೊಡಬೇಕು ಹೇಳಿದಾಗ ಕೊಟ್ಟರು ಮತ್ತು ವೆಬ್ಸೈಟ್ಗೆ ಬೇಕಾದಂಥ ಎಲ್ಲ ಸಹಕಾರಗಳನ್ನು ಕೊಡುವಂಥ ವ್ಯವಸ್ಥೆಯ ಮುಖಾಂತರ ಇವತ್ತು ನಮ್ಮ ಆಡಳಿತ ವ್ಯವಸ್ಥೆಯನ್ನು ಚುರುಕುಗೊಳಿಸೋದು ಬಹಳ ಅಗತ್ಯ ಅಂತ ನಮ್ಮ ಭಾವನೆ. ವೇದಿಕೆಯಲ್ಲಿ ಸಂಘದ ಉಪಾಧ್ಯಕ್ಷ ದಿನೇಶ್ ರಾವ್, ಸಂಘದ MD ಚಂದನ್ ಕೋಟೆಕಾರ್, CEO ಸಂದೇಶ್ ಉಪಸ್ಥಿತರಿದ್ದರು. 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಧ್ವಜಾರೋಹಣವು ನೆರವೇರಿತು. ಯೋಗೀಶ್ ಕುಮಾರ್ ಜಪ್ಪು ಕಾರ್ಯಕ್ರಮ ನಿರೂಪಣೆ ಮಾಡಿದರು.